ಹಾಯ್, ನಾವಿವಾಗ ಅಂಟಿನುಂಡೆ ಮಾಡ್ತಾ ಇದೀವಿ. ಇದು ಬಾಣಂತಿಯರಿಗೆ ಮತ್ತೆ ವಯಸ್ಸಾಗಿರೋರಿಗೆ ಇದು ತುಂಬಾ ಒಳ್ಳೇದು. ಹಂಗೆ ಶಕ್ತಿ ಕೂಡ ಬರುತ್ತೆ, ನ್ಯೂಟ್ರಿಯನ್ಸ್ ಕೂಡ ಜಾಸ್ತಿ ಇರುತ್ತೆ, ಹಂಗೆ ಪ್ರೋಟೀನ್ ಕೂಡ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದ್ರೆ ಕುಂಬಳಕಾಯಿ ಬೀಜ, ಏಲಕ್ಕಿ, ವಾಲ್ನಟ್, ಕಲ್ಲಂಗಡಿ ಬೀಜ, ಗೋಡಂಬಿ, ದ್ರಾಕ್ಷಿ, ಒಣಕೊಬ್ಬರಿ, ಆಳ್ವಿ ಮತ್ತೆ ಬಾದಾಮಿ. ಇದು ಮೆತ್ತಗಿರೋ ಮತ್ತೆ ಕ್ವಾಲಿಟಿ ಚೆನ್ನಾಗಿರೋ ಒಣಖರ್ಜೂರ, ಮತ್ತೆ ಇದು ಮಾಮೂಲಿ ಒಣಖರ್ಜೂರ, ಮತ್ತೆ ಇದು ಬಾದಾಮಿ ಅಂಟು. ತುಪ್ಪ, ನೀವು ತುಪ್ಪ ಎಷ್ಟು ಜಾಸ್ತಿ ಹಾಕೊಂತೀರೋ ಅಷ್ಟೇ ನಿಮ್ಗೆ ಲಾಡು ಚೆನ್ನಾಗಿ ಬರುತ್ತೆ. ಈಗ ನಾವು ಸ್ಟವ್ ಮೇಲೆ ದೊಡ್ಡ ಪಾತ್ರೆ ಇಟ್ಕೊಂಡಿದೀವಿ, ಅದ್ರಲ್ಲಿ ನಾವು ಬೆಲ್ಲ ಹಾಕೊಂಡಿದೀವಿ. ಈಗ ರೆಸಿಪಿ ಹೆಂಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದ್ ಬಾಣ್ಲಿ ಇಟ್ಕೊಳ್ಳೋಣ, ಎಲ್ಲಾ ಡ್ರೈ ಫ್ರೂಟ್ಸ್ ಮತ್ತೆ ನಟ್ಸ್ ನ ಫ್ರೈ ಮಾಡ್ಕೊಳಕ್ಕೆ. ಈಗ ತುಪ್ಪ ಹಾಕೊಳ್ಳೋಣ. ತುಪ್ಪ ನೀವ್ ಎಷ್ಟ್ ಜಾಸ್ತಿ ಹಾಕೊಂತೀರೋ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಈ ಲಡ್ಡು. ಅಂಟನ ಬಿಸಿಲಲ್ಲಿ ಚೆನ್ನಾಗಿ ಒಣಸ್ಕೋಬೇಕು. ಹಂಗೆ ತುಪ್ಪದಲ್ಲಿ ಸ್ವಲ್ಪನೇ ಹಾಕೊಂಡು ಫ್ರೈ ಮಾಡ್ಬೇಕು. ನಾವು ಜಾಸ್ತಿ ಹಾಕೊಂಡ್ ಫ್ರೈ ಮಾಡಿದ್ರೆ ಗಟ್ಟಿಯಾಗಿ ಉಳಿಯುತ್ತೆ. ಇದು ಪುರಿ ತರ ಫುಲ್ಲಾಗಿ ಉಬ್ಬಬೇಕು. ಈಗ ಬಾದಾಮಿ ಅಂಟನ ಹಾಕೊಳ್ಳೋಣ. ನೋಡಿ, ಪುರಿ ತರ ಉಬ್ಬುತ್ತಾ ಇದೆಯಲ್ಲ, ಈ ತರ ಫುಲ್ ಆಗಿ ಉಬ್ಬಬೇಕು. ಈಗ ಒಂದ್ ಪಾತ್ರೆಗೆ ತಗೊಳ್ಳೋಣ. ಈ ತರ ನಾವು ಎಲ್ಲ ಅಂಟನಾನು ಸ್ವಲ್ಪನೇ ಹಾಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ನಾವ್ ಈ ತರ ಎಲ್ಲ ಅಂಟನಾನು ಪುರಿ ತರ ಉಬ್ಬೋವರೆಗೂ ಫ್ರೈ ಮಾಡ್ಕೊಂಡಿದೀವಿ. ಈ ತರ ಫ್ರೈ ಮಾಡ್ಕೋಬೇಕು ಅಂಟನ. ಈಗ ನಾವು ನೆಕ್ಸ್ಟ್ ಇಂಗ್ರೀಡಿಯಂಟ್ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಗೋಡಂಬಿ ಹಾಕೊಳ್ಳೋಣ. ಇದು ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಗೋಡಂಬಿನ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿನಲ್ಲಿ ಕೈ ಬಿಡದೆ ಹುರ್ಕೋಬೇಕು. ನೋಡಿ, ಇಷ್ಟು ಕಲರ್ ಬಂದ್ರೆ ಸಾಕು ಗೋಡಂಬಿ. ನೋಡಿ, ಇವಾಗ ಪಾತ್ರೆಗೆ ಹಾಕೊಳ್ಳೋಣ. ನೆಕ್ಸ್ಟ್ ನಟ್ಸ್ ನ ನಾವು ಫ್ರೈ ಮಾಡ್ಕೊಳ್ಳೋಣ. ವಾಲ್ನಟ್, ಲೈಟ್ ಆಗಿ ಕಲರ್ ಚೇಂಜ್ ಆದ್ರೆ ಸಾಕು. ನಾವು ವಾಲ್ನಟ್ ತಪ್ಪಲೆಗೆ ಹಾಕೊಳ್ಳೋಣ. ಕುಂಬಳಕಾಯಿ ಬೀಜನೂ ಹಾಕೊಳ್ಳೋಣ. ಇದನ್ನ ನಾನು ಲೈಟ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ, ಕುಂಬಳಕಾಯಿ ಬೀಜನೂ ಲೈಟ್ ಆಗಿ ಕಲರ್ ಚೇಂಜ್ ಆಗ್ತಾ ಇದೆ.
ನೋಡಿ ಕುಂಬಳಕಾಯಿ ಬೀಜನೂ ನಾವು ತಪ್ಪಲೆಗೆ ಹಾಕೊಳ್ಳೋಣ. ನೆಕ್ಸ್ಟ್ ನಾವು ಕಲ್ಲಂಗಡಿ ಬೀಜನ ಫ್ರೈ ಮಾಡ್ಕೊಂತ ಇದೀವಿ. ಕಲ್ಲಂಗಡಿ ಬೀಜ ಇದು ಪಟ್ ಪಟ್ ಅಂತ ಸಿಡಿಯುತ್ತಲ್ಲ, ಅವಾಗ ಅಷ್ಟರವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು, ಬೀಜ ಸಿಡಿಯೋವರೆಗೂ. ನೋಡಿ ಸಿಡಿತಾ ಇದೆಯಲ್ಲ, ತಪ್ಪಲೆಗೆ ಹಾಕೊಳ್ಳೋಣ. ಈಗ ಬಾದಾಮಿ ಫ್ರೈ ಮಾಡ್ಕೊಳ್ಳೋಣ. ಬಾದಾಮಿ ಈಗ ಬಾದಾಮಿ ನಾನು ಫ್ರೈ ಮಾಡ್ಕೊಳ್ಳೋಣ. ಬಾದಾಮಿನ ಕೂಡ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಬಾದಾಮಿ ಕೂಡ ಫ್ರೈ ಆಗಿದೆ, ಅದನ್ನ ನಾನು ತಪ್ಪಲೆಗೆ ಹಾಕೊಳ್ಳೋಣ. ಈಗ ನೆಕ್ಸ್ಟ್ ಒಣಖರ್ಜೂರ ಫ್ರೈ ಮಾಡ್ಕೊಳ್ಳೋಣ. ಒಣಖರ್ಜೂರ ನೋಡಿ ಇದನ್ನ ನಾನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ, ಒಣಖರ್ಜೂರನ. ಆದಷ್ಟು ಸಣ್ಣ ಫ್ಲೇಮ್ ಅಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡೋವಾಗ ಏನಾದ್ರೂ ಸೀದೋದ್ರೆ ಲಡ್ಡು ಅಷ್ಟು ಚೆನ್ನಾಗಿರಲ್ಲ. ಎಲ್ಲ ಸಣ್ಣ ಫ್ಲೇಮ್ ಅಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕು. ನೋಡಿ ಒಣಖರ್ಜೂರ ಕೂಡ ಫ್ರೈ ಆಗಿದೆ. ಈಗ ಇದನ್ನ ಕೂಡ ತಪ್ಪಲೆಗೆ ತಗೊಳ್ಳೋಣ. ಈಗ ನಾವು ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ. ದ್ರಾಕ್ಷಿ ಕೂಡ ಚೆನ್ನಾಗಿ ಉಬ್ಬುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾ ಇರ್ಬೇಕು. ನೋಡಿ ದ್ರಾಕ್ಷಿ ಕೂಡ ಚೆನ್ನಾಗಿ ಉಬ್ಬಿದೆ. ಇವಾಗ ಇದನ್ನ ಕೂಡ ಪಾತ್ರೆಗೆ ತಗೊಳ್ಳೋಣ. ನೆಕ್ಸ್ಟ್ ನಾವು ಆಳ್ವಿನ ಫ್ರೈ ಮಾಡ್ಕೋಬೇಕು. ಆಳ್ವಿ ಕೂಡ ಫ್ರೈ ಆಗಿದೆ, ಪಾತ್ರೆಗೆ ತಗೊಳ್ಳೋಣ. ನೆಕ್ಸ್ಟ್ ನಾವು ಸಾಫ್ಟ್ ಆಗಿರೋ ಖರ್ಜೂರನ ಹಾಕೊಳ್ಳೋಣ. ನೆಕ್ಸ್ಟ್ ಸಾಫ್ಟ್ ಆಗಿರೋ ಖರ್ಜೂರನ ಕೂಡ ಫ್ರೈ ಮಾಡ್ಕೋಬೇಕು. ಈಗ ಈ ಖರ್ಜೂರ ಕೂಡ ಫ್ರೈ ಆಗಿದೆ, ತಪ್ಪಲೆಗೆ ತಗೊಳ್ಳೋಣ.
ಈಗ ನಾವೇನೇನ್ ಫ್ರೈ ಮಾಡ್ಕೊಂಡಿದೀವೋ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಇನ್ನೊಂದು ಪಾತ್ರೆನಲ್ಲಿ ಬೆಲ್ಲ ಹಾಕೊಂಡು ಅದಕ್ಕೆ ನೀರ್ ಹಾಕೊಂಡಿದೀವಿ. ಈಗ ನಾವು ಸ್ಟವ್ ಆನ್ ಮಾಡ್ಕೊಂಡಿದೀವಿ. ಸ್ವಲ್ಪನೇ ಬೆಲ್ಲ ಕರಗ್ತಾ ಇದೆ. ಈ ತರ ಫುಲ್ ಕರಗೋವರೆಗೂ ನಾವು ಈ ತರ ಕಲಿಸ್ತಾನೆ ಇರ್ಬೇಕು. ನಾವು ನೋಡಿ, ಬೆಲ್ಲ ಪೂರ್ತಿಯಾಗಿ ಕರಗಿದೆ. ನೋಡಿ, ಈಗ ಬೆಲ್ಲದ ಪಾಕ ರೆಡಿ ಆಗಿದೆ. ಇದಕ್ಕೆ ನಾವು ಒಣಕೊಬ್ಬರಿ ಹಾಕೊಳ್ಳೋಣ. ಈಗ ಒಂದ್ಸತಿ ಕ್ಲೀನಾಗಿ ಕಲಸ್ಕೊಬಿಡೋಣ ಇದನ್ನ. ಈಗ ಬೆಲ್ಲದ ಪಾಕನ ನಾವ್ ಅವಾಗೆ ನಟ್ಸ್ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡ್ವಲ್ಲ, ಅದಕ್ಕೆ ಬೆಲ್ಲದ ಪಾಕ ಹಾಕೊಂಡು ಕಲ್ಸ್ಕೊಳ್ಳೋಣ. ಇದು ಬಿಸಿ ಇರಂಗೆ ನಾವು ಉಂಡೆ ಮಾಡ್ಕೋಬೇಕಿದು. ತಣ್ಣಗಾಗೋದ್ರೆ ಅದು ಲಡ್ಡು ಸರಿಯಾಗಿ ಬರಲ್ಲ. ಈಗ ಇದನ್ನ ಲಡ್ಡು ಮಾಡ್ಕೊಳಕ್ಕೆ ರೆಡಿ ಆಗಿದೆ. ಈಗ ಲಡ್ಡು ಮಾಡಕ್ ಸ್ಟಾರ್ಟ್ ಮಾಡೋಣ. ಈಗ ನೋಡಿ, ಈ ತರ ಎಲ್ಲ ಉಂಡೆ ಕಟ್ಕೊಳ್ಳೋಣ. ಈ ಅಂಟಿನ ಉಂಡೆ ಬೆಲ್ಲ ಹಾಕಿ ಮಾಡೋದ್ರಿಂದ ಚಳಿಗಾಲಕ್ಕೆ ತುಂಬಾ ಒಳ್ಳೇದು. ಬಾದಾಮಿ ಅಂಟು ಹಾಕೋದು, ಅದು ಸೊಂಟ ಗಟ್ಟಿ ಬರುತ್ತೆ. ಬಾಣಂತಿಯರಿಗೆ, ಸಣ್ಣ ಮಕ್ಕಳಿಗೆ ಮೂಳೆಗಳೆಲ್ಲ ಗಟ್ಟಿ ಆಗತ್ತೆ, ಸೊಂಟ ಗಟ್ಟಿ ಬರುತ್ತೆ. ಆಮೇಲೆ ವಯಸ್ಸಾದವ್ರಿಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಐರನ್ ಎಲ್ಲ ಇರತ್ತೆ. ಯಾಕೆಂದ್ರೆ ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಬೀಜ, ಗೋಡಂಬಿ, ದ್ರಾಕ್ಷಿ, ಅಕ್ರೋಟು ಎಲ್ಲ ಹಾಕಿರೋದ್ರಿಂದ ತುಂಬಾನೇ ಒಳ್ಳೇದು ಮೈಗೆ. ಆಮೇಲೆ ಬಾದಾಮಿ, ಒಣ ಖರ್ಜೂರ ಎಲ್ಲ ಹಾಕಿರೋದ್ರಿಂದ ಮೈ ತುಂಬಾ ಒಳ್ಳೇದು. ಪಿಸ್ತಾ ಎಲ್ಲ ಹಾಕಿರೋದ್ರಿಂದ ಮೈಗೆ ತುಂಬಾ ಒಳ್ಳೇದು. ಒಣ ಕೊಬ್ಬರಿನೂ ಬಿದ್ದಿರುತ್ತೆ, ಹಂಗಾಗಿ ಮೈಗೆ ತುಂಬಾ ಒಳ್ಳೇದು. ದಿನಾ ಒಂದೊಂದು ಉಂಡೆ ತಿಂದ್ರೆ ಜಾಯಿಂಟ್ ಪೇನ್ಸ್ ಅದೆಲ್ಲ ಬರೋದಿಲ್ಲ. ಆಮೇಲೆ ಆಳ್ವಿ ಆಂಟಿಬಯೋಟಿಕ್ ತರ ಕೆಲಸ ಮಾಡತ್ತೆ. ಇವತ್ತಿನ ರೆಸಿಪಿ ಅಂಟಿನುಂಡೆ ರೆಡಿ ಆಯ್ತು. ತುಂಬಾ ಟೇಸ್ಟಿ ಆಗಿರುತ್ತಲ್ಲ, ವಿಟಮಿನ್ಸ್ ಕೂಡ ಜಾಸ್ತಿ. ನೀವು ಟ್ರೈ ಮಾಡಿ ಡೈಲಿ ಒಂದೊಂದು ತಿನ್ನಿ. ನೆಕ್ಸ್ಟ್ ರೆಸಿಪಿ ಜೊತೆ ಮೀಟ್ ಆಗೋಣ. ಬಾಯ್ ಬಾಯ್.